ಪ್ರಧಾನಿ ನರೇಂದ್ರ ಮೋದಿ ಅವರು ಉಳಿತಾಯದ ಹೇಳಿಕೆಯನ್ನ ಕೊಟ್ಟಿದ್ದು ದೇಶವಾಸಿಗಳಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಮೋದಿ ಕರೆ ಕೊಟ್ಟರು ಎರಡೆರಡು ಬಾರಿ. ಮೋದಿ ಕರೆ ಬೆನ್ನಲ್ಲೇ ತೈಲ ಬೆಲೆ ಏರಿಕೆ ಆತಂಕ ಈಗ ಜನರಲ್ಲಿ ಆವರಿಸಿಕೊಂಡಿದೆ. ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈಯಲ್ಲೂ ಕೂಡ ಒಂದಿಷ್ಟು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಬಂಕುಗಳಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಪೆಟ್ರೋಲಿಯಂ ಇಲಾಖೆ ಜಾರಿಗೆ ತಂದಿರುವಂಥದ್ದು. ಮೊದಲೆಲ್ಲ ಪೆಟ್ರೋಲ್ ಡೀಸೆಲ್ ಸಾಲ ಕೊಡ್ತಾ ಇದ್ವು ಕಂಪನಿಗಳು, ಈಗ ಓನ್ಲಿ ಕ್ಯಾಶ್ ಅಂಡ್ ಕ್ಯಾರಿ ವ್ಯವಹಾರವನ್ನು ಮಾಡಲಾಗ್ತಾ ಇದೆ. ಅದರ ಪರಿಣಾಮ ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಮೋದಿ ಕರೆ ಕೊಡ್ತಾ ಇದ್ದ ಹಾಗೆ ಜನರು ಕೂಡ ಸಹಜವಾಗಿಯೇ ಪ್ಯಾನಿಕ್ ಮೂಡ್ಗೆ ಜಾರ್ತಾ ಇದ್ದಾರೆ. ಪೆಟ್ರೋಲ್ ಬಂಕುಗಳತ್ತ ಈಗ ಮುಖ ಮಾಡ್ತಾ ಇದ್ದಾರೆ. ಡೀಸೆಲ್ ಬಳಕೆಯನ್ನು ಮಿತವಾಗಿ ಬಳಸಿ ಅನ್ನುವಂತಹ ಪ್ರಧಾನಿ ಮೋದಿ ಅವರ ಸಂದೇಶದ ನಡುವೆ ಇವತ್ತು ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇವತ್ತು ಇಂಧನದ ಅಭಾವ ಆಗುತ್ತಾ ಅನ್ನುವಂಥ ಭೀತಿಯ ನಡುವೆ ಕೂಡ ಇವತ್ತು ಗ್ರಾಹಕರು ಇವತ್ತು ನಾಮುದು ತಾಮುದು ಅಂತ ಇವತ್ತು ಪೆಟ್ರೋಲ್ ಬಂಕ್ಗಳು ಕೂಡ ಮುಗಿಬಿದ್ದು ಪೆಟ್ರೋಲನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಇವತ್ತು ಪೆಟ್ರೋಲಿಯಂ ಕಂಪನಿಗಳೇನಿದೆ, ಮೊದಲು ಯಾವ ನಿಯಮಗಳಿತ್ತು ಆ ನಿಯಮಗಳನ್ನು ಸಡಿಲಿಕೆ ಮಾಡಿ ಇವತ್ತು ಭಾಳ ಸ್ಟ್ರಿಕ್ಟ್ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ. ಬೇಸಿಕಲಿ ಮೊದಲೆಲ್ಲವೂ ಕೂಡ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಸಾಲವನ್ನು ಕೊಡ್ತಾಯಿದ್ರು, ಅಂದರೆ ಕ್ರೆಡಿಟನ್ನು ಕೊಡ್ತಾಯಿದ್ರು. ಹಣ ಪಾವತಿ ಮಾಡೋದಕ್ಕಿಂತ ಮುಂಚೆನೇ ಅವರಿಗೆ ಲೋಡನ್ನು ಕೊಡ್ತಾಯಿದ್ರು. ಅದನ್ನು ಪೆಟ್ರೋಲನ್ನು ಮಾರಿ ತದನಂತರ ಅವರಿಗೆ ಹಣವನ್ನು ಪಾವತಿ ಮಾಡ್ಬೋದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ರೀತಿ ಇಲ್ಲ. ನೀವು ಕ್ಯಾಶನ್ನು ಕೊಟ್ಟು ಪೆಟ್ರೋಲನ್ನು ತೆಗೆದುಕೊಂಡು ಹೋಗಿ ಅನ್ನೋದು, ಅಂದರೆ ಮೊದಲೇ RTGS ಮೂಲಕ ಹಣವನ್ನು ಪಾವತಿ ಮಾಡಿದರೆ ಮಾತ್ರ ಪೆಟ್ರೋಲ್ ಬಂಕ್ನವರಿಗೆ ಲೋಡನ್ನು ಕಳಿಸ್ತಾ ಇದ್ದಾರೆ. ಸಾಲ ಆಗಿ ಯಾವುದೇ ರೀತಿಯ ಪೆಟ್ರೋಲ್ ಮತ್ತು ಡೀಸೆಲನ್ನು ಕಳಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಪೆಟ್ರೋಲ್ ಬಂಕ್ ಮಾಲೀಕರಿಗೂ ಕೂಡ ಬೇಕಾದಂಥ ಸಮಯದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಒಂದು ರೀತಿಯ ಪೆಟ್ರೋಲ್ ಬಂಕ್ ಮಾಲೀಕರಿಗೂ ಕೂಡ ಆತಂಕ ಆಗಿರುವಂಥದ್ದು. ಯಾಕೆಂತಂದರೆ 2 ದಿನ 3 ದಿನಕ್ಕೆ ಒಂದ್ಸಲಿ ಇವತ್ತು ಪೆಟ್ರೋಲ್ ಖಾಲಿ ಆಗ್ತಾ ಇದೆ. ಆದರೆ ಮೊದಲೆಲ್ಲವೂ ಕೂಡ ಗಾಡಿ ಕಳಿಸಿದ ತಕ್ಷಣ ಲೋಡ್ ಮಾಡಿ ಕಳಿಸ್ತಾ ಇದ್ರು. ಆದರೆ ಹೀಗಾಗಿಲ್ಲ. ಹಣ ಬಂದಿದೆ,